ಅಮ್ಮ ನೋಡಿ ನಾನು ನೀಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀನಿ. ಪಾಸ್ ಆಗಿದ್ಯಾ? ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಅಮ್ಮ ನಾನು ಡಾಕ್ಟರ್ ಓದ್ಬೇಕು ಅನ್ಕೊಂಡಿದ್ದೀನಿ. ನಾನು ಓದ್ಸಮ್ಮ. ಡಾಕ್ಟರ್ ಓದೋಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ, ಎಲ್ಲಿಂದ ತರಲಿ ನಾನು? ಅದಕ್ಕೆಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯ? ಕೋಟ್ಯಾಂತರ ರೂಪಾಯಿ ಬೇಡ, 25 ಲಕ್ಷ ಇದ್ರೆ ಸಾಕು. ಅಬ್ರಾಡ್ ಅಲ್ಲೇ ಅವರೇ MBBS ನ ಮಾಡಿಸ್ಕೊಡ್ತಾರೆ. ಫೈನಲ್ ಆಗಿ ನಾನು ಬಂದಿದ್ದು ಡಾಕ್ಟರ್ ಡ್ರೀಮ್ಸ್ಗೆ. ಯಾಕಪ್ಪ ಅಂದರೆ ನನ್ನ ಹದಿನೇ ಡಾಕ್ಟರ್ ಹೋಗೋದು ಕನಸು. ಅವಳ ಕನಸನ್ನ ನನಸು ಮಾಡೋಣ ಅಂತ ನಾನು ಸ್ವಲ್ಪ ಡೌಟ್ ಇತ್ತು, ಕ್ಲಾರಿಫೈ ಮಾಡೋಣ ಅಂತ ನಾನು ಡೈರೆಕ್ಟಾಗಿ ವಿಸಿಟ್ ಮಾಡಿದೆ. ಯಾರೆಲ್ಲ ಡಾಕ್ಟರ್ ಓದಬೇಕು ಅಂತ ಇದ್ದೀರೋ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸರ್, MBBS ಮಾಡಬೇಕಂದ್ರೆ ನೀಟಲ್ಲಿ ಎಷ್ಟು ಮಾರ್ಕ್ಸ್ ಇರಬೇಕು, ಹಾಗೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅನ್ನೋದನ್ನ ಹೇಳ್ತೀರಾ? MBBS ಮಾಡಬೇಕಂದ್ರೆ ನೀಟಲ್ಲಿ ಜಸ್ಟ್ ಎಲಿಜಿಬಲ್ ಆಗಿದ್ರೆ ಸಾಕು. ಅದು ಬಜೆಟ್ ವಿಚಾರಕ್ಕೆ ಬಂದ್ರೆ 20 to 23 ಲಾಖ್ ರುಪೀಸ್ ಇದ್ರೆ ಫಾರಿನ್ ಅಲ್ಲಿ ಇರುವಂತ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಅನ್ನ ಮಾಡಬಹುದು. ಅದರಲ್ಲೂ ಕೂಡ ಡಾಕ್ಟರ್ ಸ್ಪೆಷಾಲಿಟಿ ಏನಂದ್ರೆ 23 ಲಕ್ಷ ಒಂದೇ ಸತಿ ಕೊಡೋ ನೆಸೆಸಿಟಿ ಇಲ್ಲ. 6 ವರ್ಷ ಟೈಮ್ ಕೊಡ್ತೀವಿ. 100 ಇನ್ಸ್ಟಾಲ್ಮೆಂಟ್ ಇರುತ್ತೆ ನಿಮಗೆ. 12 ಇನ್ಸ್ಟಾಲ್ಮೆಂಟ್ಸ್ ಕೊಟ್ಟು MBBS ಮಾಡಬಹುದು. ಸ್ಟೂಡೆಂಟ್ ಅಡ್ಮಿಷನ್ ಇಂದ ಹಿಡಿದು ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ಬಂದು ಡಾಕ್ಟರ್ ಡ್ರೀಮ್ಸ್ ಆಗಿರುತ್ತೆ. ಸರ್, ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ MBBS ನ ನೀವು ಇಷ್ಟು ಕಮ್ಮಿ ಮಾಡ್ಕೊಡ್ತಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಬಡವ್ರಿಗಂತೂ ತುಂಬಾನೇ ಹೆಲ್ಪ್ ಆಗ್ತಿದೆ. ಸೊ MBBS ಮಾಡೋದಕ್ಕೆ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಯಾರು ತಾನೇ ಕೋರ್ಸ್ನ ಮಾಡ್ಕೊಡ್ತಿದ್ದಾರೆ? ಆದಷ್ಟು ನೀಟ್ ಬರ್ದಿರೋ ವಿದ್ಯಾರ್ಥಿಗೆ ಈ ವಿಡಿಯೋನ ತುಂಬಾನೇ ಶೇರ್ ಮಾಡಿ, ನಿಮ್ಮಿಂದ ಯೂಸ್ ಆಗುತ್ತೆ. ಥ್ಯಾಂಕ್ ಯು.